ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಪ್ರಸ್ತುತ ಈ ಅವಸರದ ಬದುಕಿನಲ್ಲಿ ಜಂಜಾಟದ ಜೀವನದಿಂದ ಬೇಸೆತ್ತ ನಮಗೆಲ್ಲ ಮನಸ್ಸಿಗೆ ಶಾಂತಿ ಮತ್ತು ದಿನವಿಡೀ ಸಕಾರಾತ್ಮಕ ಶಕ್ತಿ ಬೇಕೆಂದರೆ ಮಂತ್ರ ಪಠಣಕ್ಕಿಂತಲೂ ಮಿಗಿಲಾದಂತಹ ಯಾವುದೇ ಮಾರ್ಗವಿಲ್ಲ. ಮನನ ತ್ರಾಯತೆ ಇತಿ ಮಂತ್ರ, ಅಂದರೆ ಯಾವುದನ್ನು ಮನನ ಮಾಡುವುದರಿಂದ ನಮಗೆಲ್ಲ ಸಂಸಾರದ ಬಂಧನದಿಂದ, ದುಃಖದಿಂದ ಅಥವಾ ಅಜ್ಞಾನದಿಂದ ರಕ್ಷಣೆ ದೊರೆಯುತ್ತದೆಯೋ ಅದುವೇ ಮಂತ್ರ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಪ್ರತಿಯೊಂದು ಮಂತ್ರವೂ ಸಹ ಒಂದು ನಿರ್ದಿಷ್ಟ ಕಂಪನವನ್ನು ಹೊಂದಿರುತ್ತದೆ. ನಾವು ದೈವಿಕ ಮಂತ್ರಗಳನ್ನು ಪಠಣ ಮಾಡುವಾಗ ಉಂಟಾಗುವಂತಹ ಧ್ವನಿ ತರಂಗಗಳು ಮೆದುಳಿನ ಮೂಲೆ ಮೂಲೆಯವರೆಗೂ ತಲುಪಿ ಶಾಂತಿಯುತವಾದ ಪ್ರಭಾವವನ್ನು ಬೀರುತ್ತವೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮತ್ತು ಉಲ್ಲೇಖಗೊಂಡಿರುವ ಶಾಸ್ತ್ರಗಳಲ್ಲಿ ಪ್ರತಿ ಸಮಯಕ್ಕೂ ಸಹ ಒಂದು ಮಂತ್ರವನ್ನು ಸೂಚಿಸಲಾಗಿದೆ. ನಮ್ಮ ದೈನಂದಿನ ಪ್ರತಿಕ್ರಿಯೆಯೂ ಸಹ ದೈವಿಕ ಭಾವನೆಯಿಂದ ಕೂಡಿರಲಿ ಮತ್ತು ಭಗವಂತನ ಪ್ರೇರಣೆ ಇರಲಿ ಎಂಬ ಸದುದ್ದೇಶದಿಂದಲೇ ಈ ಮಂತ್ರಗಳನ್ನು ರೂಪಿಸಲಾಗಿದೆ. ಮುಂಜಾನೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಸಹ ಮಾಡುವಂತಹ ವಿವಿಧ ಕೆಲಸಗಳಲ್ಲಿ ಈ ಮಂತ್ರಗಳನ್ನು ಪಠಣ ಮಾಡುವುದು ಒಂದು ವಿಶೇಷವಾದ ಪದ್ಧತಿಯಾಗಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ನಾವು ದೈನಂದಿನ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯ ಚಟುವಟಿಕೆಯಲ್ಲಿ ನಾವು ಪಠಿಸಬಹುದಾದಂತಹ ಪ್ರಮುಖ ಸಂದರ್ಭೋಚಿತ ಮಂತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ನಿತ್ಯ ಪಠಣ ಮಂತ್ರಗಳು. ಮುಂಜಾನೆ ಎದ್ದ ತಕ್ಷಣ ಹೇಳುವ ಮಂತ್ರ. ಮುಂಜಾನೆ ಎದ್ದ ತಕ್ಷಣ ನಮ್ಮ ಕೈಗಳನ್ನು ನೋಡುತ್ತಾ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಎಂಬ ಮಂತ್ರವನ್ನು ಪಠಣ ಮಾಡುವುದರಿಂದ ಆ ದಿನದ ಶುಭಾರಂಭವಾಗುತ್ತದೆ. ನನ್ನ ಅಂಗೈನ ಮುಂಭಾಗದಲ್ಲಿ ಐಶ್ವರ್ಯ ದೇವತೆಯಾದ ಲಕ್ಷ್ಮಿ, ಅಂಗೈನ ಮಧ್ಯಭಾಗದಲ್ಲಿ ವಿದ್ಯಾದೇವತೆಯಾದ ಸರಸ್ವತಿ ಹಾಗೂ ಅಂಗೈನ ಮೂಲ ಭಾಗದಲ್ಲಿ ಶಕ್ತಿ ದೇವತೆಯಾದ ಗೌರಿ ದೇವಿ ವಾಸಿಸುತ್ತಾರೆ. ಆದ್ದರಿಂದ ಮುಂಜಾನೆ ಎದ್ದ ತಕ್ಷಣವೇ ನನ್ನ ಕೈಗಳನ್ನು ನೋಡಿ ದೇವಿಯರನ್ನು ಸ್ಮರಿಸುತ್ತೇನೆ ಎಂಬುದೇ ಈ ಮಂತ್ರದ ತಾತ್ಪರ್ಯ. ಭೂಮಿಯ ಮೇಲೆ ಕಾಲಿರಿಸುವ ಮೊದಲು ಪಠಣ ಮಾಡುವ ಮಂತ್ರ. ಮುಂಜಾನೆ ನಾವು ಎದ್ದು ಹಾಸಿಗೆಯಿಂದ ನೆಲಕ್ಕೆ ಕಾಲನ್ನು ಊರುವ ಮುನ್ನ ಈ ಮಂತ್ರ ಪಠಣ ಮಾಡಬೇಕು. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಇದರ ತಾತ್ಪರ್ಯ, ಸಾಗರವನ್ನು ವಸ್ತ್ರವನ್ನಾಗಿ ಹೊಂದಿರುವ, ಪರ್ವತಗಳೇ ಸ್ತನಮಂಡಲವಾಗಿರುವ ಭಗವಂತ ಮಹಾವಿಷ್ಣುದೇವರ ಪತ್ನಿಯಾದ ಹೇ ಭೂಮಾತೆಯೇ, ತಮಗೆ ನಮಸ್ಕಾರಗಳು. ನನ್ನ ಪಾದದ ಸ್ಪರ್ಶದಿಂದ ತಮಗಾಗುವ ಅಸೌಕರ್ಯಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎನ್ನುವುದಾಗಿದೆ. ಸ್ನಾನ ಮಾಡುವಾಗ ಹೇಳುವ ಮಂತ್ರ. ಸ್ನಾನವನ್ನು ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂಬ ಮಂತ್ರವನ್ನು ಪಠಣ ಮಾಡುವುದರಿಂದ ನಾವು ಸ್ನಾನ ಮಾಡುವಂತಹ ಸಾಮಾನ್ಯ ನೀರು ಪವಿತ್ರ ನದಿಗಳ ನೀರಿಗೆ ಸಮಾನವಾಗುತ್ತದೆ. ದೇವರ ಮುಂದೆ ದೀಪವನ್ನು ಬೆಳಗುವಾಗ ಪಠಣ ಮಾಡಬೇಕಾಗಿರುವ ಮಂತ್ರ. ಶುಭ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ ಎಂಬ ಮಂತ್ರವನ್ನು ಪಠಣ ಮಾಡಿದರೆ ಉತ್ತಮವಾದ ಆರೋಗ್ಯ ಮತ್ತು ಸಂಪತ್ತು ಪ್ರಾಪ್ತವಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಈ ಮಂತ್ರ ಪಠಣದಿಂದ ನಮ್ಮಲ್ಲಿರುವಂತಹ ಕೆಟ್ಟ ಆಲೋಚನೆಗಳೆಲ್ಲ ವಿನಾಶವಾಗಿ ಸನ್ಮಾರ್ಗದತ್ತ ನಡೆಯುವಂತಹ ಒಂದು ಸದ್ಬುದ್ಧಿ ನಮಗೆ ದೊರೆಯುತ್ತದೆ. ಆಹಾರವನ್ನು ಸೇವಿಸುವ ಸಂದರ್ಭದಲ್ಲಿ ಪಠಣ ಮಾಡಬೇಕಾಗಿರುವಂತಹ ಮಂತ್ರ. ಭೋಜನವನ್ನು ಮಾಡುವ ಮೊದಲು ಅಥವಾ ಊಟ ಮಾಡುವ ಮೊದಲು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಎಂಬ ಮಂತ್ರವನ್ನು ಪಠಣ ಮಾಡಿದರೆ ನಮ್ಮ ಮನೆಯಲ್ಲಿ ಆಹಾರಕ್ಕೆ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ. ರಾತ್ರಿ ಮಲಗುವ ಮುನ್ನ ಹೇಳಬೇಕಾಗಿರುವ ಮಂತ್ರ. ರಾಮಸ್ಕಂದಂ ಹನುಮಂತಂ ವೈನತೇಯ ರುಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನ ತಸ್ಯ ನಶ್ಯತಿ ಎಂಬ ಮಂತ್ರವನ್ನು ಪಠಣ ಮಾಡುವುದರಿಂದ ರಾತ್ರಿ ಮಲಗುವಾಗ ಯಾವುದೇ ರೀತಿಯ ದುಸ್ವಪ್ನಗಳಿಲ್ಲದೆ ಉತ್ತಮವಾದ ನೆಮ್ಮದಿಯ ನಿದ್ರೆ ದೊರೆಯುತ್ತದೆ. ವಿದ್ಯಾಭ್ಯಾಸ ಆರಂಭಿಸುವಾಗ ಪಠಣ ಮಾಡಬೇಕಾಗಿರುವ ಮಂತ್ರ. ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುವ ಮೊದಲು ಅಥವಾ ಯಾವುದೇ ಹೊಸ ವಿಷಯವನ್ನು ಕಲಿಯುವ ಮೊದಲು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿ ಭವತು ಮೇ ಸದಾ ಎಂಬ ಸರಸ್ವತಿ ಮಂತ್ರವನ್ನು ಪಠಣ ಮಾಡಿದರೆ ಏಕಾಗ್ರತೆ ಮತ್ತು ಜ್ಞಾನವೃದ್ಧಿಯಾಗುತ್ತದೆ. ತೀರ್ಥವನ್ನು ಸ್ವೀಕರಿಸುವ ಮುನ್ನ ಪಠಣ ಮಾಡಬೇಕಾಗಿರುವ ಮಂತ್ರ.
ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣು ಪಾದೋದಕಂ ಪಾವನಂ ಶುಭಂ ಎಂಬ ಮಂತ್ರವನ್ನು ಪಠಿಸಿ ತೀರ್ಥವನ್ನು ಸ್ವೀಕರಿಸಿದರೆ ನಾವು ಸೇವಿಸುವ ತೀರ್ಥಕ್ಕೆ ದೈವಿಕ ಶಕ್ತಿ ದೊರೆತು ಅಮೃತದಂತೆ ಕೆಲಸ ಮಾಡುತ್ತದೆ ಹಾಗೂ ಆ ತೀರ್ಥ ಎಲ್ಲ ರೀತಿಯ ರೋಗ ರುಜಿನಗಳನ್ನೆಲ್ಲ ಗುಣಪಡಿಸುವಂತಹ ಔಷಧಿಯಾಗಿ ಕೆಲಸ ಮಾಡುತ್ತದೆ ಹಾಗೂ ನಮ್ಮೆಲ್ಲ ಪಾಪಗಳನ್ನು ಸಹ ನಿವಾರಿಸುತ್ತದೆ. ಔಷಧವನ್ನು ಸೇವಿಸುವ ಮುನ್ನ ಪಠಣ ಮಾಡಬೇಕಾಗಿರುವ ಮಂತ್ರ: ಶರೀರೇ ಜರ್ಜರಿಭೂತೆ ವ್ಯಾಧಿಗ್ರಸ್ತೆ ಕಳೇವರೆ ಔಷಧಂ ಜಹನ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ. ನಮ್ಮ ದೇಹವು ವೃದ್ಧಾಪ್ಯದಿಂದ ಅಥವಾ ರೋಗಗಳಿಂದ ಜರ್ಜರಿತವಾದಾಗ ಆ ರೋಗದಿಂದ ಕೂಡಿದ ಈ ಶರೀರಕ್ಕೆ ನಾವು ತೆಗೆದುಕೊಳ್ಳುವಂತಹ ಔಷಧಿಯು ಗಂಗಾ ನದಿಯ ಪವಿತ್ರ ಜಲದಂತೆ ರೋಗವನ್ನು ನಿವಾರಣೆ ಮಾಡಲಿ ಮತ್ತು ನಮಗೆ ಚಿಕಿತ್ಸೆಯನ್ನು ನೀಡುವ ವೈದ್ಯರು ಸ್ವತಃ ವಿಷ್ಣು ದೇವರೇ ಎಂದು ಭಾವಿಸಿ ನಾವು ಈ ಮಂತ್ರವನ್ನು ಪಠಿಸುತ್ತಾ ಔಷಧವನ್ನು ಸೇವಿಸಬೇಕು. ಈ ಮಂತ್ರವನ್ನು ಔಷಧಿ ತೆಗೆದುಕೊಳ್ಳುವಾಗ ಪಠಣ ಮಾಡಿದರೆ ರೋಗ ನಿವಾರಣೆಯಾಗಿ ನೆಮ್ಮದಿ ದೊರೆಯುತ್ತದೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕುವಾಗ ಪಠಣ ಮಾಡಬೇಕಾಗಿರುವ ಮಂತ್ರ: ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬ ಮಂತ್ರವನ್ನು ಪಠಣ ಮಾಡುತ್ತಾ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು. ಅಶ್ವತ್ಥ ವೃಕ್ಷದ ಬೇರಿನಲ್ಲಿ ಸೃಷ್ಟಿಕರ್ತರಾದ ಬ್ರಹ್ಮದೇವರು, ಮಧ್ಯಭಾಗದಲ್ಲಿ ಸ್ಥಿತಿಕರ್ತರಾದ ಮಹಾವಿಷ್ಣುದೇವರು ಹಾಗೂ ಮರದ ತುದಿಯಲ್ಲಿ ಲಯಕರ್ತರಾದ ಶಿವಪರಮಾತ್ಮರು ನೆಲೆಸಿರುತ್ತಾರೆ. ಇಂತಹ ತ್ರಿಮೂರ್ತಿ ಸ್ವರೂಪರಾದಂತಹ ವೃಕ್ಷರಾಜರಿಗೆ ನಮ್ಮ ನಮನಗಳು ಎಂಬುದೇ ಈ ಮಂತ್ರದ ತಾತ್ಪರ್ಯ. ಈ ಮಂತ್ರವನ್ನು ಪಠಿಸಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಿದರೆ ತ್ರಿಮೂರ್ತಿಗಳ ಆಶೀರ್ವಾದ ನಮ್ಮದಾಗುತ್ತದೆ. ಆತ್ಮೀಯರೇ, ನಮ್ಮ ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾಗಿರುವ ಪ್ರತಿಯೊಂದು ಚಟುವಟಿಕೆಗಳಿಗೂ ಸಮರ್ಪಕವೆನಿಸುವಂತಹ ವಿಶೇಷ ಮಂತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.